ಪ್ರಿಯ ವೀಕ್ಷಕರೇ, ಇದು 500 ವರ್ಷ ಪುರಾತನ ಕಾರ್ಕಳದಿಂದ 14 ಕಿಲೋಮೀಟರ್ ದೂರ ಮಾಳದ ಪೆರ್ಮುಡೆಗುತ್ತು ಜೈನ ಮನೆತನದ ಜಮೀನ್ದಾರರ ಮನೆ. ಹಿಂದೆ ಮಾಳದ ಈ ಭಾಗದಲ್ಲಿ ಗ್ರಾಮದ ಸಂಪೂರ್ಣ ಜವಾಬ್ದಾರಿ ಈ ಮನೆಯವರು ನೋಡಿಕೊಳ್ಳುತ್ತಿದ್ದರಂತೆ. ಈ ಮನೆ ಮಣ್ಣು ಮತ್ತು ಮರದಿಂದ ಕಟ್ಟಿದ್ದು, ಯಾವುದೇ ಮೆಟಲ್ ಬಳಸಿಲ್ಲ. ಚಾವಡಿಯಲ್ಲಿ ತುಂಬಾ ಪುರಾತನ ದೈವದ ಮಂಚದಲ್ಲಿ ದುಗ್ಗಲಾಯ, ರಕ್ತೇಶ್ವರಿ ಹಾಗೂ ಹಿರಿಯ ದೈವಗಳಿವೆ. ಇಲ್ಲಿ ಯಾರು ಬಂದರೂ ನೀರು ಕೊಟ್ಟು ಅತಿಥಿ ಸತ್ಕಾರ ಮಾಡುತ್ತಾರೆ. ಹಲವಾರು ತಲೆಮಾರು ದಾಟಿ ಈಗ ಶ್ರೀ ಕಿರಣ್ ಕುಮಾರ್ ಹೆಗ್ಡೆಯವರ ಪಾಲಿಗೆ ಇಲ್ಲಿಯ ಜವಾಬ್ದಾರಿ ಬಂದಿದೆ. ಬಡಗುಮಾಳದಲ್ಲಿ ಇದು ಗುತ್ತು ಮನೆ. ಹಿಂದೆ 1,000 ಎಕರೆಗೂ ಮಿಕ್ಕಿದ ಜಮೀನಲ್ಲಿ ಗೇಣಿದಾರರು 2,000 ಮುಡಿ ಅಕ್ಕಿ ಕೊಡುತ್ತಿದ್ದರಂತೆ. ಈಗ ಕುಟುಂಬದ ಪಾಲು ಭೂಮಸೂದೆ ಬಂದ ಬಳಿಕ 40-50 ಎಕರೆ ಜಾಗ ಉಳಿದಿದೆ. ಈ ಕಂಬ ಸಿಂಗಲ್, ಸುಮಾರು 40 ಫೀಟ್ಗಿಂತಲೂ ಜಾಸ್ತಿ ಇದೆ. ಅದ್ಭುತ. ಇಲ್ಲಿ ಏನಾದರೂ ಅಪಚಾರ ಆದರೆ ನಾಗರಹಾವು ಬರುತ್ತಿತ್ತಂತೆ. ಈಗಲೂ ಏನಾದರೂ ಪ್ರಮಾದವಾದರೆ ನಾಗರಹಾವು ಮನೆ ಬಳಿ ಬರುತ್ತದೆ ಅಂತೆ. ಈ ಜಾಗದಲ್ಲಿ ಹಿಂದೆ ಊರಿನ ತಕರಾರಿನ ನ್ಯಾಯ ತೀರ್ಮಾನ ಆಗುತ್ತಿತ್ತಂತೆ. ಕೆಲವರು ಬಾಯಿ ಬಿಡದಿದ್ದರೆ ಈ ಕಂಬಕ್ಕೆ ಕಟ್ಟಿ ಹಾಕುತ್ತಿದ್ದರಂತೆ. ಹಿಂದೆ ಊರಿನಲ್ಲಿ ಯಾರಿಗಾದ್ರೂ ಅಸೌಖ್ಯ ಆದರೆ ಅವರನ್ನು ಅಲ್ಲಿಂದ ಕಾರ್ಕಳ ದವಾಖಾನೆಗೆ ಹೊತ್ತುಕೊಂಡು ಹೋಗಿ ಸೇರಿಸುವ ವ್ಯವಸ್ಥೆ ಇತ್ತಂತೆ. ಮಕ್ಕಳಿಗೆ ದಾಖು ಹಾಕುವುದು, ಪಡಿತರ ವಿತರಣೆ ಎಲ್ಲ ಇಲ್ಲೇ. ಇದು ಪಟ್ಟದ ಮಂಚ. ಕುಟುಂಬದೊಳಗಿನ ವ್ಯಾಜ್ಯಗಳಿಗೆ ಹಿರಿಯ ಯಜಮಾನ ಮಂಚದ ಮೇಲೆ ಕೂತು ನ್ಯಾಯ ಕೊಡುತ್ತಿದ್ದರು. ಇದು ಮರದ ಟ್ರೆಜರಿ. ಹಿಂದೆ ಬಂಗಾರ ಇದರಲ್ಲಿ ಇಡುತ್ತಿದ್ದರಂತೆ. ಈ ಕುರ್ಚಿ ಆಗಿನ ಕಾಲದ್ದು. ಆಹಾ, ಇದು ದಿವಾನ ಮಲಗಲಿಕ್ಕೆ. ಮಳೆ ಬಂದರೆ ಫೋಲ್ಡ್ ಮಾಡಿದರೆ ಕಿಟಕಿ ಬಂದು. ವಾಟ್ ಟೆಕ್ನಾಲಜಿ! ಈ ಕಿಟಕಿ ನೋಡಿ, ಆಗಿನವರ ತಲೆ ರೇಟ್. ಮನೆ ಎದುರಿನ ಬಾಕ್ಯಾರಿನಲ್ಲಿ ಸೂತಕದವರು ಮುಟ್ಟಾದವರು ಬರುವಂತಿಲ್ಲ. ನನ್ನ ಮನೆಯಿಂದ ಈ ಮನೆಗೆ ಬರೀ 4 ಕಿಲೋಮೀಟರ್ ದೂರ. ಆದರೆ ನಾನು ಇವತ್ತು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಯಾವುದಕ್ಕೂ ದೈವ ಸಂಕಲ್ಪ ಇರಬೇಕು. ಕಿರಣ್ರು ಮತ್ತು ನಾನು ಒಳ್ಳೆ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಸ್. ಆದ್ರೂ ಪೆರ್ಮುಡೆಗುತ್ತಿನ ಸ್ಥಾನಕ್ಕೆ ಗೌರವ ಕೊಡುವುದು ನನ್ನ ಧರ್ಮ. ಎನಿವೆ, ಮನೆ ಇಷ್ಟವಾಯ್ತಲ್ಲ? ಗುಡ್ ಬೈ.